ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನ ಸಂಜು ಹಾವಣ್ಣವರು, ನಾಗರಾಜ್ ಹಾದಿಮನಿ ಅವರ ನೇತೃತ್ವದಲ್ಲಿ ಈ ನಾಡಿನ ಹಲವಾರು ಪರಮಪೂಜ್ಯರು, ಅದರಲ್ಲಿ ವಿಭಾಗದ ಪರಮಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪರಮಪೂಜ್ಯ ಸಿದ್ದಬಸವ ಮಹಾಸ್ವಾಮಿ ಸಿದ್ದ ಬಸವದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ರೈತ ಮುಖಂಡರು ಕೂಡಿಕೊಂಡು ಈ ಭಾಗದ ಅನ್ನದಾತರ ನೇತೃತ್ವದಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗ ಗೌರವವನ್ನು ಕೊಟ್ಟು ಮುಖ್ಯ ಎಂಡಿ ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನ ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಎಸ್ಪಿ ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳನ್ನ 1 ರಿಂದ 1.5 ತಿಂಗಳೊಳಗೆ ನಾನು ಪ್ರಾರಂಭ ಮಾಡ್ತೀನಿ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿಕೊಂಡು 6 ಯೋಜನೆಗಳನ್ನು ಬಗೆಹರಿಸ್ತೀನಿ. ಮಲ್ಲಿಕಾರ್ಜುನ್ ಏತ್ ನೀರಾವರಿ ಇನ್ನು ಯಾವ ಗಂಭೀರ ಅದಾವ ಆ ಎಲ್ಲ ಗಂಭೀರ ಸಮಸ್ಯೆಗಳನ್ನ ನೀರಾವರಿ ಯೋಜನೆಗಳನ್ನ ಚರ್ಚೆ ಮಾಡ್ಲಿಕ್ಕೆ 10-15 ದಿನಗಳೊಳಗ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಈ ಭಾಗದ ಶಾಸಕರು, ಸಚಿವರ ಆದಿಯಾಗಿ ಎಲ್ಲರ ನೇತೃತ್ವದಲ್ಲಿ, ಪರಮಪೂಜ್ಯರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡು ಬರೀ ಭೇಟಿ ಮಾಡಿಸ್ತೀನಿ. ಅದನ್ನೂ ಕೂಡ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಯೋಜನೆಗಳನ್ನ ರೈತ ಸಂಘ 4 ದಿನಗಳಲ್ಲಿ ಈ ಭಾಗದಲ್ಲಿ ಜನರ ಜೊತೆಗೆ ಅವರ ಕಣ್ಣೀರಿನ ಜೊತೆ ಸ್ಪಂದನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ಒಂದು ಗೆಲುವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ.